ಸ್ನೇಹಿತರೆ, ಡಿ ಬಾಸ್ ದರ್ಶನ್ ಅಭಿಮಾನಿಗಳು ಏನು ಯಜಮಾನ ಚಿತ್ರದ ಬಿಡುಗಡೆಗೆ ಕಾತುರದಿಂದ ಕಾಯ್ತಿದ್ರು, ಈಗ ಅವರಿಗೆ ಒಂದು ಸಂತೋಷದ ಸುದ್ದಿ ಬಂದಿದೆ. ಅದೇನು ಅಂತ ಸಂಪೂರ್ಣ ವಿವರ ಕೊಡ್ತೀನಿ ಸ್ನೇಹಿತರೆ. ಅದಕ್ಕಿಂತ ಮುಂಚೆ ನೀವೇನಾದರೂ ನಮ್ಮ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಹಾಗೂ ನಮ್ಮ ಚಾನಲ್ನಲ್ಲಿ ಬರುವ ಎಲ್ಲ ವಿಡಿಯೋಗಳ ಅಪ್ಡೇಟ್ಸಿಗಾಗಿ ಪಕ್ಕದಲ್ಲಿರುವ ಬೆಲ್ ಬಟನ್ ಅನ್ನು ಒತ್ತಿ. ಸ್ನೇಹಿತರೆ, ರಾಡಿಕಲ್ ಫ್ರೇಮ್ಸ್ ಎನ್ನುವಂತಹ ವಿತರಕ ಸಂಸ್ಥೆ ನಮ್ಮ ಡಿ ಬಾಸ್ ಅಭಿನಯಿಸಿರುವ ಯಜಮಾನ ಚಿತ್ರವನ್ನು ಭಾರತ ದೇಶದಾದ್ಯಂತ ಬಿಡುಗಡೆ ಮಾಡಲಿದ್ದಾರೆ. ಈ ವಿಷಯ ಕುರಿತು ತಮ್ಮ ಅಫಿಷಿಯಲ್ ಫೇಸ್ಬುಕ್ ಪೇಜಿನಲ್ಲಿ We are happy to announce our next all over India distribution of the mega blockbuster Yajamana, starring Darshan Tuggu, Deepa Srinivas and Rashmika Mandana, directed by V. Hare Krishna, releasing on March 1 ಎಂದು ಟ್ವೀಟ್ ಮಾಡಿದ್ದಾರೆ. ಅಷ್ಟಕ್ಕೂ ರಾಡಿಕಲ್ ಫ್ರೇಮ್ಸ್ ಎನ್ನುವಂತಹ ವಿತರಕ ಸಂಸ್ಥೆ ಈ ಹಿಂದೆ ವಿತರಿಸಿದಂತಹ ಕನ್ನಡ ಚಿತ್ರಗಳು ಹಾಗೂ ಯಜಮಾನ ಚಿತ್ರವನ್ನು ಎಷ್ಟು ಚಿತ್ರಮಂದಿರಗಳಲ್ಲಿ ಬಿಡುಗಡೆ ಮಾಡಬಹುದು ಎನ್ನುವುದರ ಬಗ್ಗೆ ಸಂಪೂರ್ಣ ವಿವರ ಕೊಡ್ತೀನಿ ಸ್ನೇಹಿತರೆ. ದಯವಿಟ್ಟು ಈ ವಿಡಿಯೋವನ್ನು ಪೂರ್ಣವಾಗಿ ನೋಡಿ. ಸ್ನೇಹಿತರೆ, ರಾಡಿಕಲ್ ಫ್ರೇಮ್ಸ್ ಎನ್ನುವಂತಹ ವಿತರಕ ಸಂಸ್ಥೆ ಈ ಹಿಂದೆ ಗೋಲ್ಡನ್ ಸ್ಟಾರ್ ಗಣೇಶ್ ಹಾಗೂ ರಶ್ಮಿಕಾ ಮಂದಣ್ಣ ಅಭಿನಯಿಸಿರುವ ದುನಿಯಾ ಸೂರಿ ನಿರ್ದೇಶನದಲ್ಲಿ ಹ್ಯಾಟ್ರಿಕ್ ಹೀರೋ ಶಿವಣ್ಣ ಅಭಿನಯಿಸಿರುವ ಟಗರು ಚಿತ್ರ, ರಂಗಿತರಂಗ ಖ್ಯಾತಿಯ ಅನೂಪ್ ಭಂಡಾರಿ, ನಿರೂಪ್ ಭಂಡಾರಿಯವರ ರಾಜಹಂಸ, ಸೋನು ಗೌಡ ಹಾಗೂ ನವ ನಾಯಕ ನಟರಾಗಿ ನಟಿಸಿರುವಂತಹ ಸೂಪರ್ ಹಿಟ್ ಚಿತ್ರ ಗುಲ್ಟು, ದೂದ್ ಪೇಡ ದಿಗಂತ್ ನಾಯಕರಾಗಿ ನಟಿಸಿರುವಂತಹ ಕಥೆಯೊಂದು ಶುರುವಾಗಿದೆ. ರಿಷಬ್ ಶೆಟ್ಟಿ ನಿರ್ದೇಶನದಲ್ಲಿ ಅನಂತ್ ನಾಗ್ ರವರು ನಟಿಸಿರುವಂತಹ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ, ಟೋಪಿವಾಲಾ ಹಾಗೂ ಶ್ರೀನಿವಾಸ ಕಲ್ಯಾಣದ ಖ್ಯಾತಿಯ ಶ್ರೀನಿ ನಿರ್ದೇಶನದ ಬೀರ್ಬಲ್, ಹಾಗೂ ಇತ್ತೀಚೆಗಷ್ಟೇ ಬಿಡುಗಡೆಯಾಗಿ ಸೂಪರ್ ಹಿಟ್ ಆದಂತಹ ಜಯತೀರ್ಥ ನಿರ್ದೇಶನದ ಹಾಗೂ ರಿಷಬ್ ಶೆಟ್ಟಿ, ಹರಿಪ್ರಿಯ ನಟಿಸಿರುವಂತಹ ಬೆಲ್ ಬಾಟಮ್ ಚಿತ್ರಗಳನ್ನು ವಿತರಿಸಿದೆ. ಇನ್ನು ಡಿ ಬಾಸ್ ಅಭಿನಯಿಸಿರುವ ಯಜಮಾನ ಚಿತ್ರಕ್ಕೆ ಬರೋದಾದರೆ, ಈ ಚಿತ್ರವನ್ನು ಭಾರತದಾದ್ಯಂತ ಸುಮಾರು 200 ಚಿತ್ರಮಂದಿರಗಳಲ್ಲಿ ಬಿಡುಗಡೆ ಮಾಡುವ ಯೋಚನೆಯಲ್ಲಿದ್ದಾರೆ. ಸೊ ನೋಡಿದ್ರಲ್ಲ ಸ್ನೇಹಿತರೆ, ಇದಾಗಿತ್ತು ಈ ಕ್ಷಣದ ಸುದ್ದಿ. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೂ ನೀವು ಡಿ ಬಾಸ್ ಅಭಿಮಾನಿಯಾಗಿದ್ದಲ್ಲಿ ಜೈ ಡಿ ಬಾಸ್ ಎಂದು ಕಮೆಂಟ್ ಮಾಡುವುದನ್ನು ಖಂಡಿತ ಮರೆಯಲೇಬೇಡಿ. ಧನ್ಯವಾದಗಳು ಸ್ನೇಹಿತರೆ.